ಸ್ನೇಹಿತರೆ, ಅಕ್ಟೋಬರ್ ಅಲ್ಲಿ ಒಂದಷ್ಟು ಮೇಜರ್ ಅಪ್ಡೇಟ್ಗಳು ಬಂದಿದೆ. ಯಾರೆಲ್ಲ ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಬೇಕು ಅಂತ ಇದ್ದೀರೋ ಈ ವಿಡಿಯೋನ ಮಿಸ್ ಮಾಡದೆ ನೋಡಬೇಕು, ಇಲ್ಲ ಅಂತಂದ್ರೆ ಟ್ರೈನ್ ಟಿಕೆಟ್ ಸಿಗಲ್ಲ. ಇನ್ನು ಯಾರೆಲ್ಲ ಬ್ಯಾಂಕ್ಗಳಿಗೆ ಹೋಗಬೇಕು, ಬ್ಯಾಂಕಲ್ಲಿ KYC ಆಗಿರ್ಬೋದು, ಚೆಕ್ ವಿಡ್ರಾವಲ್ ಒಂದಷ್ಟು ಕೆಲಸ ಇತ್ತು ಅಂತಂದ್ರೆ ಈ ವಿಡಿಯೋನ ನೋಡಿ ಆದಮೇಲೆ ಹೋಗಿ. ಅದರ ಜೊತೆಗೆ ಯಾರೆಲ್ಲ UPI ಅನ್ನ ಯೂಸ್ ಮಾಡ್ತಿರೋ ಅವರಂತೂ ಈ ವಿಡಿಯೋನ ನೋಡಲೇಬೇಕು. ಸೊ ಇವತ್ತು ನಾನು ನಿಮಗೆ ಅಕ್ಟೋಬರ್ ಅಲ್ಲಿ ಇರುವಂತ ಮೇಜರ್ 6 ಅಪ್ಡೇಟ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ. ಸೊ ನವರಾತ್ರಿ ಹಬ್ಬ ಮುಗಿದ ಮೇಲೆ ಅಕ್ಟೋಬರ್ ಅಲ್ಲಿ ನಿಮ್ಗೊಂದಷ್ಟು ಕೆಲಸಗಳಿದೆ. ಮೇಜರ್ ಏನೇನು ಅಪ್ಡೇಟ್ ಬಂದಿದೆ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಈ ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ಸೊ ಅಕ್ಟೋಬರ್ ಅಲ್ಲಿ ಇರುವಂತ 6 ಮೇಜರ್ ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮಗೆ UPI ಆಗಿರ್ಬೋದು, ಅಥವಾ ನೀವು ಟ್ರೈನ್ ಟಿಕೆಟ್ ಅನ್ನ ಬುಕ್ ಮಾಡಬೇಕು ಅಂತ ಇದ್ರೆ, ಅಥವಾ ಬ್ಯಾಂಕ್ಗಳಲ್ಲಿ ಏನಾದರೂ ಕೆಲಸ ಇತ್ತು ಅಂತಂದ್ರೆ ಇವೆಲ್ಲದರ ಬಗ್ಗೆ ನಾನು ಅಪ್ಡೇಟ್ಗಳನ್ನ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಸೊ ಮೊದಲನೇ ಅಪ್ಡೇಟ್ ಬಗ್ಗೆ ಹೇಳೋದಾದ್ರೆ UPIಗೆ ಸಂಬಂಧಪಟ್ಟದ್ದು. ಸೊ ಇಷ್ಟು ದಿನ ನಿಮ್ಗೊಂದು 2 ಆಪ್ಷನ್ ಕಾಣ್ತಾ ಇತ್ತು UPI ಅಲ್ಲಿ. ಒಂದು ಸೆಂಡ್ ಮನಿ, ಇನ್ನೊಂದು ರಿಕ್ವೆಸ್ಟ್ ಮನಿ ಅನ್ನುವಂಥದ್ದು. ಸೊ ಬೇರೆಯವರಿಂದ ಒಂದು ₹100 1,000 ಬೇಕು ಅಂತಂದ್ರೆ ನಾವು ರಿಕ್ವೆಸ್ಟ್ ಮಾಡಬಹುದಿತ್ತು. ಅದನ್ನ ಇದೀಗ ಕ್ಲೋಸ್ ಮಾಡಲಾಗಿದೆ. ಸೊ ಯಾವತ್ತಿಂದ? ಅಕ್ಟೋಬರ್ 1 ಇಂದ ನಿಮಗೆ UPI ನೀವು ಅಪ್ಡೇಟ್ ಮಾಡಿದ್ರಿ ಅಂತಂದ್ರೆ, ಅಥವಾ UPI ಅನ್ನ ಯೂಸ್ ಮಾಡ್ತೀರಾ ಅಂತಂದ್ರೆ ನಿಮಗಿಲ್ಲಿ ರಿಕ್ವೆಸ್ಟ್ ಮನಿ ಅನ್ನುವಂತ ಆಪ್ಷನ್ ಇರೋದಿಲ್ಲ. ಸೊ ಪರ್ಸನ್ ಟು ಪರ್ಸನ್ ಇಷ್ಟು ಸಮಯ ಕಲೆಕ್ಟ್ ಮಾಡ್ತಾ ಇದ್ರು. ಅರ್ಜೆಂಟ್ಗೆ ಏನಾದರೂ ದುಡ್ಡು ಬೇಕು ಅಂತಂದ್ರೆ ಅದು ಇನ್ನು ಮುಂದೆ ಸಾಧ್ಯ ಆಗೋದಿಲ್ಲ ಸ್ನೇಹಿತರೆ. ಸೊ ಬಟ್ ಇಲ್ಲಿ ನಿಮಗೆ ಆನ್ಲೈನ್ ಶಾಪಿಂಗ್ ಅನ್ನ ಮಾಡ್ತೀರಾ. ಸೊ UPI ಥ್ರೂ ನಾವು ಒಂದಷ್ಟು ಬಟ್ಟೆ ಅಂಗಡಿ ಆಗಿರ್ಬೋದು, ಜ್ಯುವೆಲರಿ ಶಾಪ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತೀವಲ್ಲ, ಸೊ ಅಲ್ಲಿ ನಿಮಗೆ ಮರ್ಚೆಂಟ್ ಕಲೆಕ್ಷನ್ ಅನ್ನುವಂಥ ಆಪ್ಷನ್ ಏನಿರುತ್ತೋ ಅದು ಅದೇ ರೀತಿಯಾಗಿರುತ್ತೆ. ಅದರಲ್ಲಿ ನಿಮಗೆ ಚೇಂಜ್ ಆಗೋದಿಲ್ಲ. ಬಟ್ ಪರ್ಸನ್ ಟು ಪರ್ಸನ್ ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ವೋ ಮನಿಗೆ, ಅದು ಕ್ಲೋಸ್ ಆಗಿದೆ ಸ್ನೇಹಿತರೆ. ಸೊ ನೀವು ಕೇಳ್ಬೋದು ಯಾಕಾಗಿ ಅಂತ. ಸೊ ಮೊದಲನೇದಾಗಿ ವಂಚನೆ. ಸೊ ಫ್ರಾಡ್ಗಳು ಎಷ್ಟೋ ನಡೀತಾ ಇದೆ. ಸೊ ಫೇಕ್ ನಿಮಗೆ ರಿಕ್ವೆಸ್ಟ್ಗಳು ಬರುವಂಥದ್ದನ್ನು ನಾವು ನೋಡ್ತೀವಿ. ಅಂದರೆ ನಮ್ಮದೇ ಫ್ರೆಂಡ್ ರಿಕ್ವೆಸ್ಟನ್ನು ಕಳಿಸಿದ್ದಾರೋ ಅನ್ನುವಷ್ಟರ ಮಟ್ಟಿಗೆ ಫೇಕ್ ಆಗಿ ಕ್ರಿಯೇಟ್ ಮಾಡಿಕೊಂಡು ದುಡ್ಡಿಗೋಸ್ಕರ ವಂಚನೆ ಮಾಡಿರುವಂಥ ಒಂದಷ್ಟು ಉದಾಹರಣೆಗಳು ಇತ್ತೀಚೆಗೆ ನಮಗೆ ಕೇಳಿ ಬಂದಿತ್ತು. ಸೊ ಅದನ್ನ ತಡೆಯೋದಕ್ಕೆ ಈ ಒಂದು ನಿರ್ಧಾರವನ್ನ ತಗೊಂಡಿದ್ದಾರೆ ಸ್ನೇಹಿತರೆ. ಸೊ ನೆಕ್ಸ್ಟ್ ನಿಮಗೆ ಸೆಂಡ್ ಮನಿ ಅನ್ನುವಂಥ ಆಪ್ಷನ್ ಮಾತ್ರ ಇರುತ್ತೆ. ಇದರಿಂದ ಸೇಫ್ಟಿ ಇರುತ್ತೆ ಸ್ನೇಹಿತರೆ. ಸೊ ನಮ್ಮ ದುಡ್ಡು ಎಲ್ಲೂ ಕೂಡ ವೇಸ್ಟ್ ಆಗಲ್ಲ. ಸೊ ನಮ್ಗೆ ಯಾರೋ ರಿಕ್ವೆಸ್ಟ್ ಕಳಿಸಿದ್ರು, ನಾವು ಅವ್ರಿಗೆ ಯಾರಿಗೂ ಕಳಿಸಿದ್ವಿ, ಬಟ್ ಅದು ಅವ್ರಿಗೆ ಹೋಗೇ ಇಲ್ಲ, ಎಲ್ಲಿಗೆ ಹೋಯ್ತು ಅನ್ನುವಂಥ ಟೆನ್ಷನ್ ಇನ್ನು ಮುಂದೆ ಇರಲ್ಲ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಎರಡನೇದಾಗಿ NPS ಯಾರೆಲ್ಲ ಹೂಡಿಕೆ ಮಾಡ್ತಾರೋ ಸೊ ಅವ್ರಿಗೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್. ಸೊ ಇಲ್ಲಿ ನಿಮಗೆ ಮಲ್ಟಿಪಲ್ ಸ್ಕೀಮ್ ಫ್ರೇಮ್ವರ್ಕ್ ಈಗ 1 ಅಕ್ಟೋಬರ್ ಇಂದ NPS ಸದಸ್ಯರು ಈಗ ಒಂದೇ ಪ್ಲಾನ್ ನಲ್ಲಿ, ಅಂದ್ರೆ ಪರ್ಮನೆಂಟ್ ರಿಟೈರ್ಮೆಂಟ್ ಅಕೌಂಟ್ ನಂಬರ್ ಅಂತ ನಿಮ್ಗೆ ಏನ್ ಸಿಗುತ್ತೋ, ಅಂದ್ರೆ ನೀವು NPS ಸೇರ್ತೀರಾ ಅಂತಂದ್ರೆ ನಿಮ್ಗೊಂದು ಗುರುತು ಐಡಿಯನ್ನ ಕೊಡ್ತಾರೆ, ಅದೇ ಪ್ಲಾನ್ ನಂಬರ್ ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಹೆಚ್ಚು ಸ್ಕೀಮ್ಗಳಲ್ಲಿ ಇನ್ನು ಮುಂದೆ ಹೂಡಿಕೆ ಮಾಡಬಹುದು. ಈ ಆಪ್ಷನ್ ಅನ್ನ ಈಗ ಕೊಟ್ಟಿದ್ದಾರೆ ಸ್ನೇಹಿತರೆ. ಅಂದ್ರೆ ಇದು 1 ಅಕ್ಟೋಬರ್ ಇಂದ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ನಿಮಗೆ 100% ಈಕ್ವಿಟಿ ಆಪ್ಷನ್ ಇನ್ನು ಮುಂದೆ ಇರುತ್ತೆ. ಅಂದ್ರೆ ನೀವು ಹೆಚ್ಚು ರಿಸ್ಕ್ ಅನ್ನ ತಗೋತೀರಾ ಅಂತಂದ್ರೆ 100% ಈಕ್ವಿಟಿ ಆಪ್ಷನ್ ಅನ್ನ ಕೊಡ್ತಾರೆ. ಸೊ ಇಲ್ಲಿ PF ಮ್ಯಾನೇಜ್ಮೆಂಟ್ ಫೀಸ್ ಬಂದು ಅದರ ಬಗ್ಗೆ ಕೂಡ ಹೇಳ್ತೀನಿ. 0.30% ಇರುತ್ತೆ ಪರ್ ಆ್ಯನಮ್. ಸೊ ಕೆಲವೊಂದು ಟೈಮಲ್ಲಿ 0.40% ವರೆಗೂ ಕೂಡ ಹೋಗ್ಬೋದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ 15 ವರ್ಷ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಸೊ ನೀವು ಸ್ವಿಚ್ ಮಾಡೋದಕ್ಕಾಗಲ್ಲ. ಅದಕ್ಕಿಂತ ಹಿಂದೆ ನಾನು ಸ್ವಿಚ್ ಮಾಡ್ತೀನಿ ಅಂತಂದ್ರೆ ಇರಲ್ಲ, ಲಾಕ್ ಇನ್ ಪೀರಿಯಡ್ ಇರುತ್ತೆ. ಒಂದು ಎಕ್ಸಾಂಪಲ್ ಅನ್ನ ಕೊಡ್ತೀನಿ. 1,000 ನೀವು 30 ವರ್ಷ SIP ಅನ್ನ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನಿಮಗೆ 100% ಈಕ್ವಿಟಿ ಅಂತಂದ್ರೆ 3.3 ಲಕ್ಷದಿಂದ ನಿಮಗೆ 3.4 ಲಕ್ಷದವರೆಗೆ ಇರುತ್ತೆ. ಸೊ ಅದೇ ರೀತಿಯಾಗಿ ನೀವು ಅಲೋಕೇಶನ್ ಅಂತ ಬಂದಾಗ 75-25 ಅನ್ನುವಂಥ ಬ್ಲೆಂಡ್ ಮಾಡ್ಕೊಂಡ್ರಿ ಅಂತಂದ್ರೆ 2.5 ಲ್ಯಾಕ್ಸ್. ಅದೇ ರೀತಿ 50-50 ಅಲೋಕೇಶನ್ ಅನ್ನ ಮಾಡ್ಕೊಳ್ತೀರಾ, ಬ್ಲೆಂಡ್ ಮಾಡ್ಕೊಳ್ತೀರಾ ಅಂತಂದ್ರೆ 1.9 ಲ್ಯಾಕ್ಸ್ ಸಿಗುತ್ತೆ ಸ್ನೇಹಿತರೆ. ಸೊ ಇದು ಕೂಡ ಅಂದ್ರೆ 100% ಈಕ್ವಿಟಿ ಆಪ್ಷನ್ ಅನ್ನ ಕೊಟ್ಟಿರುವಂಥದ್ದು NPS ಅಂತ ಬಂದಾಗ ಇದು ಕೂಡ ಅಕ್ಟೋಬರ್ ಇಂದ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಇದು ಕೂಡ ಒಂದು ಮೇಜರ್ ಅಪ್ಡೇಟ್. ಸೊ ಸ್ನೇಹಿತರೆ, ನಾನು ಅಕ್ಟೋಬರ್ ಅಲ್ಲಿರುವಂತಹ ಒಂದಷ್ಟು ಅಪ್ಡೇಟ್ಸ್ ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಸೊ ನೆಕ್ಸ್ಟ್ ಅಪ್ಡೇಟ್ ಗಿಂತ
ಹೋಗೋಕ್ಕಿಂತ ಮುಂಚೆ ನಿಮ್ಮ ಲೈಫಲ್ಲಿ ಒಂದು ಅಪ್ಡೇಟನ್ನು ನೀವು ಇವತ್ತೇ ಮಾಡ್ಕೊಳ್ಬೇಕು. ಅದೇನಪ್ಪ ಅಂತಂದರೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ಕೊಳ್ಳುವಂಥದ್ದು. ಯಾಕೆ ಹೇಳ್ತೀನಿ ಅಂತಂದರೆ, ನಾಳೆ ನಮಗೇನೋ ಆಯಿತು, ಅಕ್ಟೋಬರ್ ಅಲ್ಲ, ಡಿಸೆಂಬರ್ ಅಲ್ಲ, ಜಾನ್ವರಿ ಅಲ್ಲ, ಯಾವತ್ತೋ ಒಂದು ಟೈಮಲ್ಲಿ ಏನಾದರೂ ನಮಗೆ ಆಯಿತು ಅಂತಂದರೆ, ನಾವು ಹಾಸ್ಪಿಟಲ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂತು ಅಂತಂದರೆ, ನಿಮ್ಗೆಲ್ರಿಗೂ ಕೂಡ ಗೊತ್ತು ಆಸ್ಪತ್ರೆ ಬಿಲ್ 1-2 ದಿನಕ್ಕೆ ಎಷ್ಟಾಗುತ್ತೆ ಅನ್ನುವಂಥದ್ದು. ಸೊ ಅದನ್ನು ನೀವು ಕಡಿಮೆ ಮಾಡ್ಕೊಳ್ಬೇಕು. ನಿಮ್ಮ ಹಣ ವೇಸ್ಟ್ ಆಗಬಾರ್ದು. ಉಳಿತಾಯ ನೀವು ಮಾಡಬೇಕು ಅಂತಂದರೆ ಹೆಲ್ತ್ ಇನ್ಶೂರೆನ್ಸನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಪಾಲಿಸಿ ಬಜಾರಲ್ಲಿ ನೀವು ಬೇರೆ ಬೇರೆ ಹೆಲ್ತ್ ಇನ್ಶೂರೆನ್ಸನ್ನು ಕಂಪೇರ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಬೆಸ್ಟ್ ಹೆಲ್ತ್ ಇನ್ಶೂರೆನ್ಸನ್ನು ಆಯ್ಕೆ ಮಾಡ್ಕೊಳ್ಬೋದು. ಸೊ ತಿಂಗಳಿಗೆ ನೀವು ಜಸ್ಟ್ 400-500 ಪ್ರೀಮಿಯಂ ಕಟ್ತಾ ಬಂದ್ರಿ ಅಂತಂದರೆ ಅಪ್ ಟು 1 ಕೋಟಿ ತನಕ ಕವರೇಜ್ ಸಿಗುತ್ತೆ. ಅಷ್ಟೇ ಅಲ್ಲ, 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಸಿಗುವಂಥದ್ದು. ಇದು ಮೋಸ್ಟ್ ಟ್ರಸ್ಟೆಡ್ ಪಾರ್ಟ್ನರ್ಸ್ ಕೂಡ ಹೌದು ಸ್ನೇಹಿತರೆ. ಸೊ ಇಲ್ಲಿ ನಿಮಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಅನ್ನ ಹಾಕಿರ್ತೀನಿ. ಸೊ ಪಾಲಿಸಿ ಬಜಾರ್ಗೆ ಹೋಗಿ ಹೆಲ್ತ್ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ಬೈ ಮಾಡಿ. ಇದರಿಂದ ನಿಮ್ಮ ಒಂದು ಫ್ಯಾಮಿಲಿ ಆಗಿರ್ಬೋದು, ನೀವು ಕೂಡ ಸುರಕ್ಷಿತವಾಗಿರ್ತೀರಾ. ನಾಳೆ ದಿನ ಹಾಸ್ಪಿಟಲ್ ಅಲ್ಲಿ ಏನಾದರೂ ಆಯಿತು, ಲಕ್ಷಗಟ್ಟಲೆ ಖರ್ಚಾಯಿತು ಅಂತಂದ್ರೆ ಹೆಲ್ತ್ ಇನ್ಶೂರೆನ್ಸ್ ನಿಮ್ಮ ಹತ್ರ ಇತ್ತು ಅಂತಂದ್ರೆ ಇವೆಲ್ಲ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುತ್ತೆ. ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ತುಂಬಾ ಇಂಪಾರ್ಟೆಂಟ್. ಇದರಿಂದ ಕುಟುಂಬಕ್ಕೆ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಸಿಕ್ತಂಗಾಗತ್ತೆ, ಅವರ ಲೈಫ್ ಚೆನ್ನಾಗಿರುತ್ತೆ. ಸೊ ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ಮಾಡ್ಕೊಳ್ತೀರಾ ಅಂತಂದ್ರೆ ಪಾಲಿಸಿ ಬಜಾರ್ನಲ್ಲಿ ನೀವು ಬೇರೆ ಬೇರೆ ಇನ್ಶೂರೆನ್ಸ್ ಅನ್ನ ಕಂಪೇರ್ ಮಾಡಿಕೊಂಡು ಬೆಸ್ಟ್ ಇನ್ಶೂರೆನ್ಸ್ ಅನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬಹುದು. ಕೇವಲ 699 ರೂಪಾಯಿ ತಿಂಗಳಿಗೆ ನೀವು ಪ್ರೀಮಿಯಂ ಕಟ್ತಾ ಬಂದ್ರಿ ಅಂತಂದ್ರೆ 1 ಕೋಟಿ ತನಕ ಇಲ್ಲಿ ಕವರೇಜ್ ಸಿಗುತ್ತೆ. 15% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಹೋಗೋಣ ಸ್ನೇಹಿತರೆ. 3ನೇ ಅಪ್ಡೇಟ್ ಬಂದು ನಿಮಗೆ ಟ್ರೈನ್ ಟಿಕೆಟ್ ಬುಕ್ಕಿಂಗ್. ಇನ್ನು ಮುಂದೆ ನೀವು ಟ್ರೈನ್ ಟಿಕೆಟ್ ಬುಕ್ ಮಾಡ್ತೀರಾ ವೆಬ್ಸೈಟ್ ಅಥವಾ ಆ್ಯಪ್ ಥ್ರೂ ಅಂತಂದರೆ ನೀವು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಅನ್ನು ಮಾಡಿಕೊಳ್ಳೇಬೇಕು. ಅದು ಕೂಡ ವಿದಿನ್ 15 ಮಿನಿಟ್ಸ್. ಟಿಕೆಟ್ ನೀವು ಬುಕ್ ಮಾಡ್ತೀರಾ ಅಂತಂದರೆ 15 ಮಿನಿಟ್ಸ್ ಒಳಗಡೆ, ಅದರ ಹಿಂದೆನೇ ನೀವು ವೆರಿಫಿಕೇಷನನ್ನು ಮಾಡ್ಕೊಂಡಿರಬೇಕು. ಇಲ್ಲ ಅಂತಂದರೆ ಟ್ರೈನ್ ಟಿಕೆಟ್ ಸಿಗಲ್ಲ. ಸೊ ಇದು ಹೊಸ ರೂಲು. IRCTC ವೆಬ್ಸೈಟ್ ಆಗಿರ್ಬೋದು ಅಥವಾ ಆ್ಯಪ್ ಥ್ರೂ ನೀವು ಬುಕ್ಕಿಂಗನ್ನು ಮಾಡ್ತೀರಾ ಅಂತಂದರೆ ಮೊದಲ 15 ನಿಮಿಷದಲ್ಲಿ ಆಧಾರ್ ವೆರಿಫಿಕೇಷನ್ ಆಗಲೇಬೇಕು. ಈ ರೂಲನ್ನು ಕಡ್ಡಾಯ ಮಾಡಿದ್ದಾರೆ ಸ್ನೇಹಿತರೆ. ಯಾಕೆ ಅಂತ ನೋಡೋದಾದರೆ, ಸೊ ಸಾಕಷ್ಟು ಮಧ್ಯವರ್ತಿಗಳ ದಂಧೆ ನಡೀತಾ ಇದೆ. ಅದನ್ನು ಸ್ಟಾಪ್ ಮಾಡೋದಕ್ಕೆ ಈ ಒಂದು ರೂಲನ್ನು ತಂದಿರುವಂಥದ್ದು. ಅದರ ಜೊತೆಗೆ PRS ಕೌಂಟ್ರಲ್ಲಿ ನೀವು ಡೈರೆಕ್ಟಾಗಿ ಸ್ಟೇಷನಿಗೆ ಹೋಗಿ, ಅಂದರೆ ರೈಲ್ವೆ ಸ್ಟೇಷನಿಗೆ ಹೋಗಿ ಟಿಕೆಟನ್ನು ಬುಕ್ ಮಾಡ್ಕೊಳ್ತೀರಾ ಅಂತಂದರೆ ನಿಮಗೆ ಈ ರೂಲ್ ಅಪ್ಲೈ ಆಗಲ್ಲ. ಸೊ ನೀವು ಅಲ್ಲಿ ಆಧಾರ್ ವೆರಿಫಿಕೇಷನನ್ನು 15 ಮಿನಿಟ್ಸ್ ಮುಂಚೆನೇ ಮಾಡಬೇಕು ಅಂತಿರಲ್ಲ. ಸೊ ಇದು ಏನೇ ಇದ್ರೂ ನಿಮಗೆ ವೆಬ್ಸೈಟ್ ಅಥವಾ ಆ್ಯಪ್ಗಳಲ್ಲಿ ಬುಕ್ಕಿಂಗ್ ಮಾಡೋರಿಗೆ ಒಂದು ಮೇಜರ್ ಅಪ್ಡೇಟ್ ಸ್ನೇಹಿತರೆ. ಇದು ಕೂಡ ಅಕ್ಟೋಬರಿಂದ ಜಾರಿಗೆ ಬರುತ್ತೆ. ಇನ್ನು ಸ್ನೇಹಿತರೆ, 4ನೇದಾಗಿ ಬ್ಯಾಂಕ್ಸ್ಗಳು ಹೊಸ ಡೊಮೈನ್ ಅನ್ನು ಇನ್ನು ಮುಂದೆ ಮಾಡಲೇಬೇಕು. ಅಂದರೆ banks.in ಅನ್ನುವಂಥ ಹೊಸ ಡೊಮೈನ್ ಬರುತ್ತೆ. ಇಷ್ಟು ಸಮಯ ಬ್ಯಾಂಕ್ಸ್ನವರು ಅವರದ್ದೇ ಆದಂಥ ಒಂದಷ್ಟು ವೆಬ್ಸೈಟ್ಗಳನ್ನು ಕ್ರಿಯೇಟ್ ಮಾಡ್ಕೋತಾ ಇದ್ರು. ಸೊ ಇದರಲ್ಲಿ ಯಾವುದು ಫೇಕ್, ಯಾವುದು ರಿಯಲ್ ಅನ್ನುವಂಥದ್ದು ತುಂಬ ಜನರಿಗೆ ಒಂದು ಗೊಂದಲ ಆಗ್ತಾ ಇತ್ತು, ತೊಂದರೆ ಆಗ್ತಾ ಇತ್ತು. ತುಂಬ ಜನರಿಗೆ ಸ್ಕ್ಯಾಮ್ಗಳು ಕೂಡ ಆಗಿದೆ. ಸೊ 31 ಅಕ್ಟೋಬರಿಂದ ಈ ಒಂದು ಅಂದರೆ bank.in ಅನ್ನುವಂಥ ಡೊಮೈನ್ ಎಲ್ರಿಗೂ ಕೂಡ ಸಿಗುತ್ತೆ ಸ್ನೇಹಿತರೆ. ಸೊ RBI ಆದೇಶ ಮಾಡಿರುವಂಥದ್ದು ಎಲ್ಲ ಇಂಡಿಯನ್ ಬ್ಯಾಂಕ್ಗಳು ಅವರ ಒಂದು ವೆಬ್ಸೈಟನ್ನು bank.inಗೆ ಶಿಫ್ಟ್ ಮಾಡಬೇಕು ಅನ್ನುವಂಥದ್ದು. ಸೊ ಯಾಕಂತಂದರೆ ಫೇಕ್ ವೆಬ್ಸೈಟ್ಗಳನ್ನು ಸ್ಟಾಪ್ ಮಾಡಬೇಕು ಅಂತ ಹೇಳ್ಕೊಂಡು ಸ್ನೇಹಿತರೆ. ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, 5th ಒನ್ ಬಂದು ಬ್ಯಾಂಕ್ ಹಾಲಿಡೇಸ್. ಸೊ ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಬ್ಯಾಂಕ್ ಕೆಲಸ ಆಯಿತು ಅಂತಂದರೆ, ಅಂದರೆ KYC ಆಗಿರ್ಬೋದು ಅಥವಾ ಚೆಕ್ ಡೆಪಾಸಿಟ್ ಮಾಡಬೇಕು ಅಂತ ಇದ್ದರೆ ಅಥವಾ ಬ್ರಾಂಚ್ ಕೆಲಸ ಏನೇ ಇತ್ತು ಅಂತಂದರೂ ಕೂಡ ಮೊದಲನೇದಾಗಿ ಯಾವ್ಯಾವ ದಿನ ಯಾವ್ಯಾವ ರಜೆ ಅಂತ ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲ ಅಂತಂದರೆ ಸುಮ್ಮನೆ ಹೋಗಿ ವಾಪಸ್ ಬರಬೇಕು. ಯಾಕಂತಂದರೆ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಸೆಕೆಂಡ್ ಸ್ಯಾಟರ್ಡೆ ಆಗಿರ್ಬೋದು, 4th ಸ್ಯಾಟರ್ಡೆ ಆಗಿರ್ಬೋದು, ಹೀಗೆ ಸಾಕಷ್ಟು ರಜೆಗಳು ಈ ತಿಂಗಳಲ್ಲಿದೆ. ಸೊ ಹಾಗಾಗಿ ಬ್ಯಾಂಕ್ ಕೆಲಸ ಇತ್ತು ಅಂತಂದರೆ ಒಂದಷ್ಟು ಏನು ರಜೆ ಇದೆ ಅನ್ನುವಂಥದ್ದನ್ನು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ಬೆಂಗಳೂರು ಅಂತ ಬಂದಾಗ ನಾನು ಕ್ವಿಕ್ ಆಗಿ ಹೇಳ್ತಾ ಹೋಗ್ತೀನಿ. ಈಗ 1 ಅಕ್ಟೋಬರ್ ಅಂತ ಬಂದಾಗ ಮಹಾನವಮಿ ರಜಾ ಇರುತ್ತೆ. ಸೊ ಅದೇ 2nd ಅಂತ ಬಂದಾಗ ಗಾಂಧಿ ಜಯಂತಿ ಇದೆ, ಜೊತೆಗೆ ನವರಾತ್ರಿ ಕೂಡ ಇದೆ. ಸೊ ಅದಕ್ಕೂ ಕೂಡ ರಜೆ ಇರುವಂಥದ್ದು. ಇನ್ನು 7th ಅಕ್ಟೋಬರ್ ಕೂಡ ಮಹರ್ಷಿ ವಾಲ್ಮೀಕಿ ಜಯಂತಿ ಇರೋದ್ರಿಂದ ಬ್ಯಾಂಕ್ಗಳಿಗೆ ರಜಾ ಇರುತ್ತೆ. ಇನ್ನು 11th ಅಂತ ಬಂದಾಗ ಸೆಕೆಂಡ್ ಸ್ಯಾಟರ್ಡೆ ಇರುತ್ತೆ. 21 ದೀಪಾವಳಿ ಸೆಲೆಬ್ರೇಷನ್ ಇರುತ್ತೆ, ಅದಕ್ಕೂ ಕೂಡ ಗೌರ್ಮೆಂಟ್ ಹಾಲಿಡೇ ಇರುತ್ತೆ.
ಇನ್ನು 25th ಅಂತ ಬಂದಾಗ 4th ಸ್ಯಾಟರ್ಡೆ ಇರುತ್ತೆ. ಸೊ ಇದು ಆಯಾಯ ರಾಜ್ಯ ಆಗಿರ್ಬೋದು ಅಥವಾ ಏನು ಜಿಲ್ಲೆ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನೀಗ ಇದು ಹೇಳಿರುವಂಥದ್ದು ಬೆಂಗಳೂರಲ್ಲಿ ಏನೇನು ರಜಾ ಇದೆ ಅಂತ ಹೇಳ್ಕೊಂಡು, ಇದು ಮೇಜರ್ ರಜೆಗಳು. ಸೊ ನೀವು ಬ್ಯಾಂಕಿಗೆ ಹೋಗ್ತೀರಾ ಅಂತಂದರೆ ಅಲ್ಲೇ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಯಾವ್ಯಾವ ದಿನ ರಜಾ ಅಂತ ಹೇಳ್ಕೊಂಡು. ಸೊ ಅದನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಸಾಕಷ್ಟು ರಜಾ ಇದೆ ಸ್ನೇಹಿತರೆ. ಇನ್ನು 6ನೇದಾಗಿ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್. ಸೊ ನಿಮಗೆ ಸ್ಕಾಲರ್ಶಿಪ್ LIC ಥ್ರೂ ಬೇಕು ಅಂತಂದರೆ, ಈ ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಬೇಕು ಅಂತಂದರೆ ಲಾಸ್ಟ್ ಡೇಟ್ ಬಂದು October 6th. ಅದರ ಒಳಗಡೆ ಸಬ್ಮಿಟ್ ಮಾಡಿ ಸ್ನೇಹಿತರೆ, ಅಂದರೆ ಅಪ್ಲೈ ಮಾಡಿ. ಇಲ್ಲಿ ನಿಮಗೆ ಮೆಡಿಕಲ್ ಅಂತ ಬಂದಾಗ 40,000 ರೂಪಾಯಿ ಇರುತ್ತೆ, ವರ್ಷಕ್ಕೆ 2 ಇನ್ಸ್ಟಾಲ್ಮೆಂಟಲ್ಲಿ ಸಿಗುತ್ತೆ. ಅದೇ ರೀತಿಯಾಗಿ ಇಂಜಿನಿಯರಿಂಗ್ ಅಂತ ಬಂದಾಗ 30,000 ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ, ವರ್ಷಕ್ಕೆ 2 ಇನ್ಸ್ಟಾಲ್ಮೆಂಟಲ್ಲಿ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಇನ್ಕಮ್ ಲಿಮಿಟನ್ನು ಚೆಕ್ ಮಾಡ್ತಾರೆ ಅರ್ಹ ವಿದ್ಯಾರ್ಥಿಗಳಿಗೆ. ಅದರ ಜೊತೆಗೆ ಡಾಕ್ಯುಮೆಂಟೇಷನ್ ಕರೆಕ್ಟಾಗಿ ನೀವು ಸಬ್ಮಿಟ್ ಮಾಡಿದ್ರಿ, ಅಪ್ಲೈ ಮಾಡಿದ್ರಿ ಅಂತಂದರೆ ಅರ್ಹ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನೀವು ಏನೇನು ತಿಳ್ಕೊಂಡ್ರಿ ಹೇಳಿ. ಸೊ 6 ಮೇಜರ್ ಅಪ್ಡೇಟ್ಗಳು, UPI ಆಗಿರ್ಬೋದು, ಬ್ಯಾಂಕ್ ಹಾಲಿಡೇಸ್ ಆಗಿರ್ಬೋದು, ಟ್ರೈನ್ ಟಿಕೆಟ್ ಬುಕ್ ಮಾಡೋರಿಗೆ ಆಧಾರ್ ಕಡ್ಡಾಯ, ಅದರ ಜೊತೆಗೆ LIC ಆಗಿರ್ಬೋದು, NPS ಆಗಿರ್ಬೋದು, ಹಾಗೆ ಬ್ಯಾಂಕ್ ಡೊಮೈನ್. ಸೊ ಈ 6 ಅಪ್ಡೇಟ್ಗಳು ಅಕ್ಟೋಬರಲ್ಲಿ ಬಂದಿರುವಂಥದ್ದು ಸ್ನೇಹಿತರೆ. ಇದರಲ್ಲಿ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೋ ಸೊ ಅದನ್ನು ಈಗಲೇ ಚೆಕ್ ಮಾಡ್ಕೊಳ್ಳಿ. ಟ್ರೈನ್ ಟಿಕೆಟನ್ನು ಬುಕ್ ಮಾಡಬೇಕು ಅಂತಂದರೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕಡ್ಡಾಯ ಸ್ನೇಹಿತರೆ. ಸೊ UPI ಇನ್ನು ಮುಂದೆ ನಿಮಗೆ ರಿಕ್ವೆಸ್ಟ್ ಮನಿ ಅನ್ನುವಂಥ ಆಪ್ಷನ್ ಕೂಡ ಇರೋದಿಲ್ಲ. ಸೊ ಇದು ಕೂಡ ಒಂದಷ್ಟು ಜನರಿಗೆ ಪ್ರಾಬ್ಲಮ್ ಆಗ್ಬೋದು. ಯಾಕಂತಂದರೆ ಮಂತ್ ಎಂಡ್ ಬಂತು ಅಂತಂದರೆ ಒಂದಷ್ಟು ಫ್ರೆಂಡ್ಸಿಗೆ ನಾವು ದುಡ್ಡು ಕಮ್ಮಿ ಇತ್ತು ಅಂತಂದರೆ ರಿಕ್ವೆಸ್ಟ್ ಮನಿ ಅಂತ ಒಂದು ಆಪ್ಷನ್ ಇತ್ತು, ಕಳಿಸ್ಕೊಡ್ತಾ ಇದ್ವಿ, ದುಡ್ಡು ಬರ್ತಾ ಇತ್ತು. ಸೊ ಇನ್ನು ಮುಂದೆ ಆ ಆಪ್ಷನ್ ಇರೋದಿಲ್ಲ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ, ಅಕ್ಟೋಬರಲ್ಲಿರುವಂತಹ ಮೇಜರ್ ಅಪ್ಡೇಟ್ಗಳ ಬಗ್ಗೆ ಅವರೂ ಕೂಡ ತಿಳ್ಕೊಳ್ಳಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. Boss Wala. Be the boss.